ಅನ್ಯಾಯ ಮಾಡ್ತಾ ಇದೆ ಅಂತ ನಾವು ಧ್ವನಿ ಎತ್ತಿದ್ದೇವೆ. ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ? ಹೋದ ವರ್ಷ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದಿತ್ತು. 223 ತಾಲೂಕಿನಲ್ಲಿ ಬರ ಇತ್ತು. ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಮನವಿ ಕೊಟ್ರೆ ನಮಗೆ ಬಿಡಿಗಾಸು ಕೂಡ ಕೊಡಲಿಲ್ಲ ಸೆಂಟ್ರಲ್ ಗವರ್ಮೆಂಟ್ನವರು. ಆ ಸಂದರ್ಭದಲ್ಲಿ ನಾವು ಡೆಲ್ಲಿಯಲ್ಲಿ ಹೋಗಿ ಪಾರ್ಲಿಮೆಂಟ್ ಎದುರುಗಡೆ ಇಡೀ ಗವರ್ಮೆಂಟ್ ನಮ್ಮ ಕರ್ನಾಟಕದ ರೈತರ ಪರವಾಗಿ ಬೀದಿಗೆ ಇಳಿಯುವ ಹೋರಾಟ ಮಾಡಿದಂತಹದ್ದು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದ ರೈತರ ಪರವಾಗಿ. ಆದರೂ ನಮಗೆ ಬಿಡಿಗಾಸು ಕೊಡಲಿಲ್ಲ. ಆವಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಾವು ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅನ್ನ ಹಾಕುವಂತ ಧೈರ್ಯ ಕರ್ನಾಟಕ ಸರ್ಕಾರ ಮಾಡಿತ್ತು. ಆವತ್ತು ಸುಪ್ರೀಂ ಕೋರ್ಟ್ಗೆ ಎಳೆದ್ವಿ ಸೆಂಟ್ರಲ್ ಗವರ್ಮೆಂಟ್ ಅನ್ನ. ಯಾರ ಪರವಾಗಿ? ಕರ್ನಾಟಕದ ರೈತರ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅನ್ನ ಹಾಕಿದ್ವಿ ನಾವು ಸೆಂಟ್ರಲ್ ಗವರ್ಮೆಂಟ್ ಮೇಲೆ. ಇಲ್ಲಿವರೆಗೂ ಯಾರು ಆ ಧೈರ್ಯ ಮಾಡಿರ್ಲಿಲ್ಲ. ಆ ಧೈರ್ಯ ಮಾಡಿದ್ದು ಕರ್ನಾಟಕದ ರೈತರ ಪರವಾಗಿ ಕೆಚ್ಚೆದೆಯ ಹೋರಾಟವನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ನೇತೃತ್ವದಲ್ಲಿ. ನಾವು ಸುಮ್ಮನೆ ಕೂಡಲಿಲ್ಲ. ಅವರು ಬಿಡಿಗಾಸು ಕೊಡ್ಲಿಲ್ಲ ಅಂತೇಳಿ ನಾವು ಕೈ ಕಟ್ಕೊಂಡು ಕೂರಲಿಲ್ಲ. ಅವರು ಮುಂದೆ ಹೋಗಿ ಮನವಿ ಮಾಡಿದ್ವಿ, ನಮಸ್ಕಾರ ಹಾಕಿದ್ವಿ. ಆದ್ರೆ ನಮ್ಮ ಗೌರವಕ್ಕೆ ಯಾವಾಗ ಗೌರವ ಸಿಗಲಿಲ್ಲ, ನಮ್ಮ ರೈತರಿಗೆ ಪರಿಹಾರ ಕೊಡ್ಲಿಲ್ಲ ಅವರು. ನಾವು ಸುಮ್ಮನೆ ಕೊಡ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿದ್ವಿ. ಯಾವಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ವಿ, ಆವಾಗ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗವರ್ಮೆಂಟ್ ಅನ್ನ ಕರೆದು ಕರ್ನಾಟಕಕ್ಕೆ ಪರಿಹಾರ ಕೊಡ್ತೀರಾ ಇಲ್ಲ ಅಂತೇಳಿ ನಮ್ಮ ಪರವಾಗಿ ಚಾಟಿ ಬೀಸಿದಾಗ, ಇಲ್ಲ ಸ್ವಾಮಿ ಒಂದು ವಾರದಲ್ಲಿ ಪರಿಹಾರ ಕೊಟ್ಬಿಡ್ತೀವಿ ಅಂತ ಅಲ್ಲಿ ಕೇಳ್ಕೋಬೇಕಾಗಿ ಬಂತು. ಆ ತರಹ ನಮ್ಮ ರೈತರ ಪರವಾಗಿ ಹೋರಾಟ ಮಾಡಿದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಅನಿವಾರ್ಯವಾಗಿ ನಮಗೆ 3,454 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಸಿಕ್ತು. 3,450 ಕೋಟಿ ರೂಪಾಯಿ 38 ಲಕ್ಷ ರೈತರಿಗೆ 38 ಲಕ್ಷ ರೈತರಿಗೆ ಪರಿಹಾರವನ್ನ ಕೊಟ್ಟಿದ್ದೇವೆ. ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಅವ್ರು ಕೊಟ್ಟಿದ್ದು ಬರೀ 14 ಲಕ್ಷ ರೈತರಿಗೆ ಅಷ್ಟೇ ಪರಿಹಾರ. ಆದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ 3,500 ಕೋಟಿ ಗೆದ್ದು ತಗೊಂಡು ಬಂದು 38 ಲಕ್ಷ ಕನ್ನಡಿಗ ರೈತರಿಗೆ ಪರಿಹಾರವನ್ನ ನಾವು ಕೊಟ್ಟಿದ್ದೇವೆ. ಇದು ಅವರಿಗೆ ಸಹಿಸೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಹೋದ ವರ್ಷ ಬರ ಬರೀ ಕರ್ನಾಟಕದಲ್ಲಿ ಇರಲಿಲ್ಲ, ಮಹಾರಾಷ್ಟ್ರದಲ್ಲಿತ್ತು, ಆಂಧ್ರದಲ್ಲಿತ್ತು, ಜಾರ್ಖಂಡ್ ಅಲ್ಲಿತ್ತು, ಛತ್ತೀಸ್ಗಢ, ಉತ್ತರ ಪ್ರದೇಶ, ಬಿಹಾರ ಎಲ್ಲಾ ಕಡೆ ಬರಗಾಲ ಇತ್ತು. ಯಾರಿಗೂ 1 ಪೈಸಾ ಕೊಡಲಿಲ್ಲ ಸೆಂಟ್ರಲ್ ಗವರ್ಮೆಂಟ್. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ 3,500 ಕೋಟಿ ತಗೊಂಡು ಬಂದಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ. ಬೇರೆಯವರಿಗೆಲ್ಲ ಚೆಂಬು ಕೊಟ್ರು, ನಮಗೂ ಚೆಂಬು ಕೊಡಕ್ ಕೊಟ್ಟಿದ್ರು. ಆದ್ರೆ ನಮ್ಮ ಸರ್ಕಾರ ಹೋರಾಟ ಮಾಡಿದ್ರಿಂದ ನಮ್ಗೆ ಸಿಕ್ತು. ಇದು ಇವತ್ತು ಬಿಜೆಪಿ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರ ವಿರುದ್ಧವಾಗಿ ಇವರು ನಾವು ಕೆಚ್ಚೆದೆಯ ಹೋರಾಟ ಮಾಡಿದ್ದು ನುಂಗೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾವೇರಿ ನದಿ ಹೋದ ವಾರ 1,60,000 ಕ್ಯೂಸೆಕ್ಸ್ ಹರಿದು ಹೋಗಿದೆ. ಜುಲೈ ತಿಂಗಳಲ್ಲಿ ನಾವು ತಮಿಳುನಾಡಿಗೆ ಬಿಡಬೇಕಾಗಿದ್ದು 40 TMC ನೀರು. ಜುಲೈ ತಿಂಗಳಲ್ಲಿ ಕರ್ನಾಟಕ ಬಿಡಬೇಕಾಗಿದ್ದು 40 TMC ನೀರು. ಆದ್ರೆ ಕರ್ನಾಟಕದಿಂದ ಬಿಟ್ಟಿರೋದು 98 TMC ನೀರು ಹರಿದು ಹೋಗಿದೆ. ಬಿಡಬೇಕಾಗಿದ್ದು 40 ಆದ್ರೆ ಆ 40 ಬಿಟ್ಟು ಅದರ ಮೇಲೆ 58 TMC ನೀರನ್ನ ಬಿಟ್ಟಿದ್ದೇವೆ. ಎಷ್ಟು ಬಿಡಬೇಕಾಗಿತ್ತು ಅದಕ್ಕಿಂತ
250% ನೀರನ್ನ ಬಿಟ್ಟಿದ್ದೇವೆ. ಇವತ್ತು ಆ ನೀರು ಸಮುದ್ರಕ್ಕೆ ಹೋಗಿ ಸೇರ್ಕೋತಾ ಇದೆ. ಅದೇ ನಮ್ಮ ಮೇಕೆದಾಟು ಯೋಜನೆ ಆಗಿದ್ದಿದ್ರೆ ಇವತ್ತು ಈ ಭಾಗದಲ್ಲಿರುವ 1 ಕೋಟಿ ರೈತರಿಗೆ ನಾವು ನೀರನ್ನ ಕೊಡಬಹುದಾಗಿತ್ತು. ಆದ್ರೆ ಬಿಜೆಪಿನವರು ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಮ್ಮ ಜನಗಳ ನೀರು ಹರಿದು ಇವತ್ತು ತಮಿಳುನಾಡಿಗೂ ಇಲ್ಲ, ಸಮುದ್ರಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೇಕೆದಾಟು ಯೋಜನೆ ಆದ್ರೆ ಮಂಡ್ಯ ಎಲ್ಲಾ ತಾಲೂಕಿಗೂ ನೀರಾವರಿ ಮಾಡಬಹುದು. ಅಕ್ಕಪಕ್ಕ ಜಿಲ್ಲೆ ಎಲ್ಲ ಕನ್ನಡಿಗರಿಗೆ ಕುಡಿಯೋ ನೀರು ಕೊಡಬಹುದು. ನಾವು 1 ಕೋಟಿ ಜನಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಬಿಜೆಪಿನವರು ಇವತ್ತು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇದ್ದೀವಿ. ಇದು ಬಿಜೆಪಿನವ್ರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಮಾನ್ಯ ಕುಮಾರಣ್ಣ ಅವರು ಮಂಡ್ಯದಿಂದ ತಾವೆಲ್ಲ ಗೆಲ್ಸಿದೀರ. ನೀವು ಅಂದ್ರೆ ಮಂಡ್ಯದ ಜನ ಗೆಲ್ಸಿದ್ದಾರೆ. ಜನಗಳ ತೀರ್ಮಾನಕ್ಕೆ ನಾವು ತಲೆ ಬಗ್ಗುತ್ತೇವೆ. ನಾವು ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋತಿರಬಹುದು. ಇವತ್ತು ಅವರು ಮಂಡ್ಯ ಜನ ಗೆಲ್ಸಿದ್ದಾರೆ, ಸೆಂಟ್ರಿಗೆ ಕಳಿಸಿದ್ದಾರೆ, ಅವರಲ್ಲಿ ಮಂತ್ರಿ ಆಗಿದ್ದಾರೆ. ನಾನು ಕುಮಾರಣ್ಣವ್ರಿಗೆ ಕೇಳ್ತೇನೆ, ಅಣ್ಣ ಅವರೇ, ತಾವು ಇದ್ದೀರಾ, ತಮ್ಮ ತಂದೆಯವರು ಇದ್ದಾರೆ, ಇವತ್ತು ನೀವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಭಾಗಿಯಾಗಿದ್ದೀರಾ. ಇವತ್ತು ತಾವೆಲ್ಲ ಸೇರಿ ನಮ್ಮ ಮೇಕೆದಾಟು ಯೋಜನೆಗೆ ಇಲ್ಲಿವರೆಗೂ ಸೆಂಟ್ರಲ್ ಗವರ್ಮೆಂಟ್ ಇಂದ ಪರ್ಮಿಷನ್ ಯಾಕೆ ಕೊಡಿಸಿಲ್ಲ? ನೀವು ಇವತ್ತು ಪಾದಯಾತ್ರೆ ಮಾಡೋರು ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸ್ಬಿಟ್ಟು ಪಾದಯಾತ್ರೆ ಮಾಡಿದ್ದಿದ್ರೆ ನಾವೇ ಬಂದು ನಿಮ್ಗೆ ಹಾರ ಹಾಕಿ ಸ್ವಾಗತ ಮಾಡ್ತಾ ಇದ್ವಿ ಅಲ್ಲ ಅಣ್ಣ ಅವರೇ. ಈ ಭಾಗದ 1 ಕೋಟಿ ರೈತರಿಗೆ ಅನುಕೂಲ ಆಗ್ತಾ ಇತ್ತಲ್ಲ. ನೀವಿವತ್ತು ಯಾವ ಪುರುಷಾರ್ಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ? ತಾವು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಬರೀ ದ್ವೇಷ ಸಾಧನೆ ಮಾಡೋದಕ್ಕ, ಕರ್ನಾಟಕದ ಜನಗಳಿಗೆ ಅನುಕೂಲ ಮಾಡೋದಕ್ಕ? ಮಂಡ್ಯದ ಜನ ತಮ್ಮನ್ನ ಓಟ್ ಹಾಕಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಈ ಮಂಡ್ಯದ ಜನಗಳ ಓಟ್ ಇಂದ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಿ. ವಾಪಸ್ ಕೊಡ್ತಾ ಇರೋದು ಏನು? ಗ್ಯಾರಂಟಿ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರವನ್ನ 10 ತಿಂಗಳ ಒಳಗಡೆ ಉರುಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದೇನಾ ನಿಮ್ಮ ಕೊಡುಗೆ? ಕಾಂಗ್ರೆಸ್ ಸರ್ಕಾರ ಉರುಳಿಸೋದಕ್ಕೋಸ್ಕರ ನಿಮ್ಮನ್ನ ಮಂಡ್ಯದ ಜನ ಆಯ್ಕೆ ಮಾಡಿದ್ರ, ಅಥವಾ ಮೇಕೆದಾಟು ಯೋಜನೆ ಮಾಡಿ ನಮ್ಮ ರಾಜ್ಯದ ಜನಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮನ್ನ ಕಳಿಸಿದಾರ? ನೀವು ಡೆಲ್ಲಿಗೆ ಹೋಗಿರೋದು ಬರೀ ದ್ವೇಷ ಸಾಧನೆ ಮಾಡೋದಕ್ಕ ಅಥವಾ ಕರ್ನಾಟಕಕ್ಕೆ ಸಹಾಯ ಮಾಡೋದಕ್ಕ? ಉತ್ತರ ಕೊಡಬೇಕು. ಇವತ್ತು ಬಿಜೆಪಿಯವರು, ಜೆಡಿಎಸ್ನವರು ಸೇರಿ ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಯುದ್ಧ ಘೋಷಣೆ ಮಾಡಿದ್ದಾರೆ. ಅವರೊಬ್ಬರು ಗವರ್ನರ್ ಸಿಕ್ಕಿದ್ದಾರೆ ಇವ್ರ ಕೈಗೆ. ಅವರು ಸಂವಿಧಾನದ ಕೆಳಗಿದಾರೋ ಅಥವಾ ಈ ಗವರ್ನರ್ ಸಂವಿಧಾನದ ಮೇಲಿದ್ದಾರ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಸಂವಿಧಾನ. ಆದ್ರೆ ಇವತ್ತು ಇವರು ಗವರ್ನರ್ ಬಂದ್ಬಿಟ್ಟು ಡೆಲ್ಲಿ ಏಜೆಂಟ್ ಆಗಿ ಇವತ್ತು ಈ ಗವರ್ನರ್ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪಿತೂರಿಯಲ್ಲಿ ಈ ಗವರ್ನರ್ ಕೂಡ ಸೇರ್ಕೊಂಡಿದ್ದಾರೆ. ನೀವು ಕೇಳಬಹುದು, ಏನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಿ ಅಂತ. ಇವತ್ತು ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ ಇಂದ ಚೀಮಾರಿ ಹಾಕ್ಸ್ಕೊಂಡಿರುವಂತ ವ್ಯಕ್ತಿ ಗವರ್ನರ್ಗೆ ಒಂದು ಅರ್ಜಿ ಕೊಟ್ಕೊಂಡ್ಲೆ ಅವರು ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಗವರ್ನರ್. ಆದ್ರೆ ಇದೇ ಗವರ್ನರ್ ಹತ್ರ ಬಿಜೆಪಿಯ ಮಂತ್ರಿಗಳಾಗಿದ್ದಂತ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತದವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಗವರ್ನರ್ಗೆ. ಲೋಕಾಯುಕ್ತದವರು ಪತ್ರ ಬರೆದಿದ್ದಾರೆ ಗವರ್ನರ್ಗೆ. ಏನಂತ ಅಂತ ಹೇಳಿದ್ರೆ, ಆರೋಪಿತರು ಅವರ ಬಲ್ಲ ಮೂಲಗಳ ಆದಾಯಕ್ಕಿಂತ
ಹೆಚ್ಚು ಆದಾಯ ಹೊಂದಿರುವುದು ತನಿಖೆಯಿಂದ ದೃಢಪಟ್ಟಿದೆ. ಅಂದ್ರೆ ಅವರು ರಾಜಕೀಯದಲ್ಲಿ ದುಡ್ಡು ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಾವೆಲ್ಲ ಕೊಟ್ಟಿರೋದು, ಯಾರೋ ದಾರಿಯಲ್ಲಿ ಹೋಗೋರೆಲ್ಲ ಕೊಟ್ಟಿರೋದು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯವರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಇದನ್ನ ಗವರ್ನರ್ ಏನ್ ಮಾಡಿದ್ದಾರೆ? ಅವ್ರು ಕೆಳಗೆ ಹಾಕೊಂಡು ಕೂತಿದ್ದಾರೆ ಅದರ ಮೇಲೆ. ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಅದೇ ತರ ಬಿಜೆಪಿಯಲ್ಲಿ ಮನುಷ್ಯರಾಗಿದ್ದಂತ ಶಶಿಕಲಾ ಜೊಲ್ಲೆ ಅನ್ನುವಂಥವ್ರು, ಅವರು ಬಡವರಿಗೆ ಈ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡ್ತಾರಲ್ಲ, ಆ ಒಂದು ಮೊಟ್ಟೆಯಲ್ಲಿ ₹1 ಕಮಿಷನ್ ಹೊಡೆಯೋದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಾನು ಹೇಳೋದು? ಈ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡ್ತಾರೆ ತಾಯಿಗೆ, ಮಕ್ಕಳಿಗೆ. ಆ ಮೊಟ್ಟೆ ಸಪ್ಲೈ ಮಾಡುವಾಗ ಒಂದು ಮೊಟ್ಟೆಗೆ ₹1 ಲಂಚ ಕೊಡಬೇಕು ಅವ್ರಿಗೆ ಅಂತೇಳಿ 25 ಲಕ್ಷ ಅಡ್ವಾನ್ಸು ಕೂಡ ತಗೊಂಡಿದ್ದಾರೆ ಅವರ ತಮ್ಮ. ಅದನ್ನು ಕೂಡ ಲೋಕಾಯುಕ್ತದವರು ಗವರ್ನರ್ಗೆ ಪತ್ರ ಬರೆದಿದ್ದಾರೆ, ಇವ್ರ ಮೇಲೆ ತನಿಖೆ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ. ಇನ್ನೊಬ್ಬರು ಮುರುಗೇಶ್ ನಿರಾಣಿ ಅಂತ, ಅವ್ರ ಮೇಲೆ ಕೂಡ ತನಿಖೆ ಮಾಡಬೇಕು, ಅನುಮತಿ ಕೊಡಿ ಅಂತ ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಆದ್ರೆ ಗವರ್ನರು ಅವೆಲ್ಲವುಗಳನ್ನು ತಗೊಂಡು ಕೆಳಗಡೆ ಹಾಕೊಂಡು ಭದ್ರವಾಗಿ ಅದ್ರ ಮೇಲೆ ಕೂತಿದ್ದಾರೆ. ಇವೆಲ್ಲ ಕೆಲವು ಗವರ್ನರ್ಗೆ ಬಂದು 2 ವರ್ಷ ಆಗಿದೆ, ಇಲ್ಲಿವರೆಗೂ ಅವ್ರಿಗೆ ನೋಟಿಸ್ ಇಲ್ಲ. ಆದ್ರೆ ಸಿದ್ದರಾಮಯ್ಯವರ ಮೇಲೆ ಮಾತ್ರ ಬೆಳಿಗ್ಗೆ 11:30 ಕೊಟ್ಟಿದ್ದ ಅರ್ಜಿಗೆ ರಾತ್ರಿ 9 ಗಂಟೆಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಈಗ ಹೇಳಿ, ಈ ಗವರ್ನರು ಸಂವಿಧಾನದ ಕೆಳಗಿದ್ದಾರೆ, ಸಂವಿಧಾನದ ಮೇಲೆ ಇದ್ದಾರೆ? ಈ ತರಹ ಇವರು ಎಲ್ಲರೂ ಸೇರಿ ಒಟ್ಟಾರೆ ಅವ್ರ ಉದ್ದೇಶ ಏನು ಅಂದ್ರೆ ಕನ್ನಡಿಗರ ಧ್ವನಿಯನ್ನ ಅಡಗಿಸಬೇಕು. ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ನ, ಇವ್ರ ಸರ್ಕಾರವನ್ನ ಕಿತ್ತಾಕ್ಬೇಕು. 136 ಸೀಟು ಕೊಟ್ಟಿರ್ತಕ್ಕಂಥ ಕನ್ನಡಿಗರ ಜನ ಏನಿದ್ದಾರೆ ಅವರ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತ ಇವತ್ತು ಬಿಜೆಪಿಯವರು, JDS ಅವರು ಸೇರಿ ಪಿತೂರಿ ಮಾಡಿ ರಾಜ್ಯದಲ್ಲಿ ಇವತ್ತು 10-12 ಜಿಲ್ಲೆಗಳಲ್ಲಿ ಪ್ರವಾಹ ಇದೆ. ರೈತರು ತೊಂದರೆಯಲ್ಲಿದ್ದಾರೆ. ಜನಗಳ ಕಷ್ಟ ನೋಡೋದು ಬಿಟ್ಟು, ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಅಧಿಕಾರದ ದಾಹಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರಿಗೆ, ಬಿಜೆಪಿಯವರಿಗೆ, ದಳದವರಿಗೆ ಅವ್ರಿಗೆ ಬೇಕಾಗಿರೋದು ಇಷ್ಟೇ, ಏನೇ ಆದರೂ ಕೂಡ ಅವ್ರಿಗೆ ಅಧಿಕಾರ ಬೇಕು. ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಈ ಮೀನನ್ನ ಎತ್ತಿ ನೀರಿಂದ ಹೊರಗೆ ಹಾಕಿದ್ರೆ ಹೆಂಗೆ ಚಡಪಡಿಸ್ತದೆ ಇವತ್ತು ಬಿಜೆಪಿಯವರು, JDS ಅವರ ಪರಿಸ್ಥಿತಿ. ಕರ್ನಾಟಕದಲ್ಲಿ ಸರ್ಕಾರ ಇದೆ, ಹಂಗಾಗೋಗಿದೆ. ಆದ್ರೆ ಪಾಪ JDS ಅವ್ರಿಗೆ ಗೊತ್ತಿಲ್ಲ, ಈ ಬಿಜೆಪಿ ಇದೆಯಲ್ಲ, ಇದು ಒಂಥರ ಈ ಕಾಡಿನಲ್ಲಿ ಹೆಬ್ಬಾವಿದ್ದಂಗೆ, ಸುಮ್ಮನೆ ಬಾಯಿ ತಕೊಂಡು ಕೂತಿರ್ತದೆ. ಆ ಮೊಲ ಗಿಲ ಅಲ್ಲಿ ಓದ್ತಾ ಇದ್ರೆ ಆ ಮೊಲ ತಾನಾಗಿ ತಾನು ಬಂದು ಈ ಹೆಬ್ಬಾವನ್ನ ಬಾಯೊಳಕ್ಕೆ ಹಿಂಗೆ ಕೂತ್ಕೋಬೇಕು. ಆವಾಗ ಏನ್ ಮಾಡ್ತದೆ ಹೆಬ್ಬಾವು? ಲಬಕ್ಕಂತ ಹಿಂಗೆ ಮುಚ್ಕೊಂಡು ನುಂಗ್ಕೋತದೆ. JDS ಅವ್ರಿಗೂ ಬಿಜೆಪಿನವರು ಅದೇ ಮಾಡಕ್ ಹೊರಟವ್ರೆ. ಈ JDS ಬೆಲ್ಟಲ್ಲಿ ಪಾದಯಾತ್ರೆ ಮಾಡಿ JDS ಕಾರ್ಯಕರ್ತರನ್ನೆಲ್ಲ ತೆಗೆದು ಬಿಜೆಪಿ ಜೋಬಳಿಗೆ ಹಾಕೊಂಡು JDSನೇ ಕೊನೆಗೆ ನಿರ್ಣಯ ಮಾಡ್ತಾರೆ. ಹೆಂಗೆ ಭಸ್ಮಾಸುರ ಅಲ್ಲಿ ಮೋಹಿನಿ ನೃತ್ಯಕ್ಕೆ ಸಿಕ್ಕಾಕೊಂಡು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಆಗೋದ್ನಲ್ಲ, ಈ ಪ್ರಹ್ಲಾದ್ ಜೋಶಿ ಅವರ ಸ್ಕೆಚ್ ಹೆಂಗಿದೆ ಅಂತ ಹೇಳಿದ್ರೆ, ಕುಮಾರಣ್ಣನ ಮುಂದಕ್ಕೆ ಬಿಟ್ಬಿಟ್ಟು ಆ JDS ನ ಕಾರ್ಯಕರ್ತರನ್ನೆಲ್ಲ ಎಳೆದು ಬಿಜೆಪಿ ಬ್ಯಾನರ್ ಒಳಗಡೆ ಹಾಕೊಂಡು ನಾಳೆ ಅರ್ಧ ಜನ JDS ಕಾರ್ಯಕರ್ತರೆಲ್ಲ ಬಿಜೆಪಿ ಹೊರಟೋಗ್ಬೇಕು. ಆವಾಗ ಕುಮಾರಣ್ಣ ಪರಿಸ್ಥಿತಿ ಏನಾಗುತ್ತೆ? ಬಿಜೆಪಿ ಅವರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಹಿಂಗೆ ಸ್ಕೆಚ್ ಹಾಕಿದ್ದಾರೆ. ಅವ್ರದ್ದೇನ ಇರ್ಲಿ, ಅವ್ರ ರಾಜಕೀಯ ನನಗೆ ಬೇಕಾಗಿಲ್ಲ ಇವತ್ತು. ಆದ್ರೆ ಹುಷಾರಾಗಿರಿ ಅಂತ ನಾನು ಅಷ್ಟೇ ಹೇಳ್ತೇನೆ. ಆದ್ರೆ ಇವತ್ತು ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಉರುಳಿಸ್ಲಿಕ್ಕೆ ಹೊರಟಿರೋದು ಸಂವಿಧಾನಕ್ಕೆ ಅಪಚಾರ ಮತ್ತು ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡೋದಕ್ಕೆ ಹೊರಟಿದ್ದಾರೆ. ನಾವು ಈ ಎಲ್ಲ ವಿಷಯ ನಿಮಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ನವರು, ಯಾಕೆಂದ್ರೆ ನಾವು ವಿಷಯಗಳು ಹೇಳಿಲ್ಲ ಅಂದ್ರೆ
ಇವತ್ತು ಕಾಲ ಹೆಂಗಿದೆ ಅಂದ್ರೆ ಬಾಯಿ ಬಡ್ಕರದೆ ಕಾಲ. ಅವರು ಬಡ 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 ಅಂತ ಬಾಯಿ ಬಡಿತಾ ಇದ್ರೆ ಹೌದೇನೋ ಅನ್ಕೊಂಡ್ಬಿಡ್ಬೇಕು. ಇಲ್ಲಿ ಏನು ಇಲ್ಲದೆ ಹೋದ್ರು ಕೂಡ ಎಲ್ಲ ಬರೀ ಬಾಯಿ ಮಾತಲ್ಲೇ ಬ್ರಹ್ಮಾಂಡ ತೋರಿಸ್ಬಿಡ್ತಾರೆ ಅವರು. ಹಾಗಾಗಿ ಜನಗಳಿಗೆ ಒಂದು ಆಂದೋಲನದ ಮುಖಾಂತರ ಜಾಗೃತರನ್ನಾಗಿ ಮಾಡಬೇಕು. ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರ ಬುಡಮೇಲು ಮಾಡೋದು ಅಂತ ಪಿತೂರಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಜನಾಂದೋಲನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ತಮ್ಮಲ್ಲಿ ಇಷ್ಟೇ ಮನವಿ ಮಾಡೋದು, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ಆ ವಿಷಯದಲ್ಲಿ ನಮ್ದು ಇನ್ನೊಂದಿಲ್ಲ. ಆದರೆ ಕೇವಲ ರಾಜಕೀಯ ದುರ್ಲಾಭಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಈ ದ್ವೇಷ ಸಾಧನೆ ಮಾಡೋದ್ರಿಂದ ಬಡವರ ಹೊಟ್ಟೆ ತುಂಬೋದಿಲ್ಲ, ಬಡವರ ಹೊಟ್ಟೆ ತುಂಬೋದಿಲ್ಲ. ನಾನು JDS ಅವ್ರಿಗೆ, BJP ಅವ್ರಿಗೆ ಹೇಳೋದಿಷ್ಟೇ, ಈ ದ್ವೇಷ ಸಾಧನೆ ಬಿಡಿ. ಸೆಂಟ್ರಲ್ ಅಲ್ಲಿ ನಿಮ್ ಸರ್ಕಾರ ಇದೆ, ನಮ್ಮ ಮೇಕೆದಾಟು ಯೋಜನೆಗೆ ಅವಕಾಶ ಮಾಡಿಕೊಡಿ, ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಕೊಡಿ, ಕರ್ನಾಟಕಕ್ಕೆ ನ್ಯಾಯ ಕೊಡಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡೋದನ್ನ ಬಿಡಿ, ಕರ್ನಾಟಕಕ್ಕೆ ಸಹಾಯ ಮಾಡಿ. ಜನ ನಿಮ್ಗೆ ಅವಾಗ ಆಶೀರ್ವಾದ ಮಾಡ್ತಾರೆ. ಅದು ಬಿಟ್ಟು ಜನಗಳಿಂದ ಆಯ್ಕೆ ಆಗಿರುವಂತ ಈ ಸರ್ಕಾರ ಬುಡಮೇಲು ಮಾಡುವಂತ ಈ ಪಿತೂರಿಯನ್ನ ನಮ್ಮ ಕನ್ನಡಿಗರು ಸಹಿಸೋದಿಲ್ಲ. ನೀವು ಏನನ್ನ ಇದೇ ತರ ಈ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ಪಿತೂರಿ ಮುಂದುವರಿಸಿದ್ರೆ ಕನ್ನಡಿಗರು ಬೀದಿಗೆ ಇಳಿದು ನಮ್ಮ ಸರ್ಕಾರವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.